ಇನ್ನೊಂದು ಪ್ರಮುಖ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಸೆಪ್ಟೆಂಬರ್ ನವೆಂಬರ್ ನಂತರ ದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಬಿರುಗಾಳಿ ಅಂತ ಹೇಳಿ. ಅದನ್ನ ನಾವು ಹೇಳಲಿಲ್ಲ. ಪಕ್ಷದಲ್ಲಿ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಮಂತ್ರಿಗಳು ಹಿರಿಯ ನಾಯಕರು ಆಗಿರ್ತಕ್ಕಂಥ KN ರಾಜಣ್ಣವರೇ ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದ್ದಾರೆ ಅಂದ್ರೆ ಅದಕ್ಕೆ ನಿಜವಾದಂತ ಅರ್ಥ ಇದೆ. ಯಾರೋ ಹೊಸದಾಗಿ ಅಥವಾ ಅವರು ಅಪಾರವಾದಂಥ ಅನುಭವ ಇರತಕ್ಕಂಥ ನಾಯಕರು ಅವರು ಈ ಮಾತನ್ನು ಹೇಳಿದ್ದಾರೆ ಅಂದರೆ ಅವರಿಗೆ ಮಾಹಿತಿ ಇದ್ದೇ ಹೇಳಿದ್ದಾರೆ. ಬಹುಶಃ ಅದು ಆಗ್ಬೋದು, ಆ ಪಕ್ಷದಲ್ಲಿ ಆಗ್ಬೋದು, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬೋದು. ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಾಕಷ್ಟು ಪವರ್ ಸೆಂಟರ್ಗಳಾಗಿದೆ, ಮುಖ್ಯಮಂತ್ರಿಗಳು ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ 2013 ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿ ಖುದ್ದು ರಾಜಣ್ಣವರು ಒಪ್ಕೊಂಡಿದ್ದಾರೆ ಸರ್. ಅದು ಎಲ್ಲರೂ ಒಪ್ಕೊಂಡಿದ್ದಾರೆ ಅನ್ಸುತ್ತೆ, ರಾಜ್ಯದ ಜನತೆನೂ ಒಪ್ಕೊಂಡಿದ್ದಾರೆ. ನಾನು ಕೂಡ 13ರಿಂದ 18 ಅವ್ರ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿದ್ದೀನಿ. ಆಗ ನೋಡಿದಂಥ ಮುಖ್ಯಮಂತ್ರಿಗಳನ್ನ ಬೇರೆ ಇದ್ರು. ಈ ಕಳೆದ 2 ವರ್ಷದಲ್ಲಿ ಅವ್ರಿಗೆ ಯಾವ ಒತ್ತಡ ಇದೆ, ಅವ್ರಿಗೆ ಆ ರೀತಿಯ ಒಂದು ಏನು 13ರಿಂದ 18 ಝೀಲ್ ಇತ್ತಲ್ಲ ಅದು ಕಾಣ್ತಾ ಇಲ್ಲ ಈಗ. ಅಂದ್ರೆ ಯಾವ ಕಾರಣಕ್ಕೆ ಒತ್ತಡ ಇದೆ ಅಂತೀರಿ ಸರ್? ಹಂಗಾದ್ರೆ ಯಾಕೆ ನೀವು ಕಾಂಗ್ರೆಸ್ ಅಂತೇಳಿ, ಯಾಕೆಂದ್ರೆ ನಾನೇನು ಅವ್ರನ್ನ ಭೇಟಿಯಾಗಿ 2 ವರ್ಷ ಆಗಿದೆ. ಹಾಗಾಗಿ ಏನು ಇದೆ ಅಂತ ನಾನು ಹೇಳೋದು ಕಷ್ಟ. ಇದಿಷ್ಟು ಮಾಜಿ ಸಚಿವರು ಸಂಸದರಂತ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.